ಅಸ್ಸಲಾಮುಅಲೈಕುಮ್. ಎಲ್ರಿಗೂ ನಮಸ್ಕಾರ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸೌದಿಯಿಂದ ಇಂಡಿಯಾಗೆ ಮನಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ತುಂಬ ಒಳ್ಳೆ ಆ್ಯಪ್ ನಾನು ರೆಕಮೆಂಡ್ ಮಾಡೋದು. ನೋಡಿ, ಬಾರಕ್ ಅಂತ ಇದೆಯಲ್ಲ, ಅದು ಅಲ್ರಾಜಿಯಿಂದ ಮೊದಲು ನಾನು ಮಾಡ್ತಿದ್ದೆ. ಆದರೆ ಅದರಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ತೊಗೊತಾರೆ, ₹400 ಟ್ರಾನ್ಸಾಕ್ಷನ್ ಫೀಸ್ ತೊಗೊತಾರೆ. ಆದರೆ ಬಾರಕ್ ಆ್ಯಪಲ್ಲಿ ನಿಮಗೆ ಯಾವುದೂ ಟ್ರಾನ್ಸಾಕ್ಷನ್ ಫೀಸ್ ತೊಗೊಳ್ಳಲ್ಲ, ಪ್ಲಸ್ ಇನ್ಸ್ಟಂಟ್ ಟ್ರಾನ್ಸ್ಫರು ಆಗುತ್ತೆ. ಈಗ ನೋಡಿ, ನಾನು ಇದರಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಒಂದು $300 ಹಾಕಿ ನೋಡಿ. ಫಸ್ಟು ಇದು ಬ್ಯಾಂಕ್ ಅಕೌಂಟಿಂದ ಈ ಆ್ಯಪಿಗೆ, ವ್ಯಾಲೆಟಿಗೆ ಅಮೌಂಟ್ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡಾದಮೇಲೆ ನೋಡಿ, ವ್ಯಾಲೆಟ್ ಆ್ಯಡ್ ಮಾಡ್ಕೊಂಡಾದಮೇಲೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರಲ್ಲಿ ನಾನು ಆಲ್ರೆಡಿ ನಂದು ಇಂಡಿಯಾದ ಅಕೌಂಟ್ ಇದೆಯಲ್ಲ, ಸೇವ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ನಂದು ಅಕೌಂಟ್ ಸೇವ್ ಆಗಿದೆ. ಈಗ ನೋಡಿ, ಇದರಲ್ಲಿ ಸೆಂಡ್ ಮಾಡ್ತೀನಿ ನಾನು. ನೋಡಿ, ನನಗೆ 7,126 ಬರುತ್ತೆ. ಪರ್ಪಸ್ ಆಫ್ ಟ್ರಾನ್ಸ್ಫರ್, ಫ್ಯಾಮಿಲಿ ಎಕ್ಸ್ಪೆನ್ಸಸ್. ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ಇದೆಯಲ್ಲ, ಅದು 0 ಆಗುತ್ತೆ. ಮತ್ತು ವ್ಯಾಟ್, ಏನು ರಿಸೀವಿಂಗ್ ಫೀಸ್, ಏನು ಫೀಸ್ ಅಂತೂ ಇದರಲ್ಲಿ ಇರಲ್ಲ. ಹಿಡನ್ ಚಾರ್ಜಸ್ ಏನೂ ಇರಲ್ಲ. ಈಗ ನಾವು ಅದೇ ಅಲ್ರಾಜಿಯಿಂದ ಯೂಸ್ ಮಾಡಿದ್ರೆ, ಅಂದರೆ ಬ್ಯಾಂಕ್ ಆ್ಯಪಿಂದ ಸೆಂಡ್ ಮಾಡಿದ್ರೆ, ಅವರು ಸ್ವಲ್ಪ ಫೀಸು ಕಟ್ ಮಾಡ್ತಾರೆ, ಡಿಡಕ್ಟ್ ಮಾಡ್ತಾರೆ. ಈಗ ನೋಡಿ, ಟ್ರಾನ್ಸ್ಫರ್ ಆಯಿತು, ಇನ್ ಪ್ರೋಗ್ರೆಸ್ ತೋರಿಸ್ತಿದೆ. ನನ್ನ ಪ್ರಕಾರ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಅದು ಅಮೌಂಟು ರೀಚ್ ಆಗಿಬಿಡುತ್ತೆ. ತಡೀರಿ, ಮತ್ತು ಇನ್ನೊಂದು ಮೆಸೇಜ್ ಬರುತ್ತೆ ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ. ಈಗ ಬರೀ ಇನಿಷಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ನೋಡಿ, ವಿತಿನ್ ಸೆಕೆಂಡ್ಸ್ ಅಂತ ಹೇಳ್ಬೋದು ನಾನು. ಒನ್ ಮಿನಿಟಲ್ಲಿ ಆಲ್ರೆಡಿ ನಿಮ್ಮ ಅಮೌಂಟ್ ನಿಮ್ಮ ಇಂಡಿಯನ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಇದೇ ಬೆಸ್ಟ್ ಆ್ಯಪು, ವಿತ್ ಲೋ ಏನು 0 ಟ್ರಾನ್ಸಾಕ್ಷನ್ ಫೀಸ್, ಮತ್ತು ಎಕ್ಸ್ಚೇಂಜ್ ರೇಟು ಚೆನ್ನಾಗಿರುತ್ತೆ. BARK. ಥ್ಯಾಂಕ್ ಯು.